ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಗಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಯಂ ಧೇಜಮಾಮ್ನಾಜಗೇಯಂ ಸದದ್ಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸುನು ಸನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಯಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕರಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ತೃತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪ್ರಭಾಸ ಕ್ಷೇತ್ರದಲ್ಲಿ ಯಾದವರೆಲ್ಲ ಅನೇಕ ದಾನಗಳನ್ನ ಮಾಡಿದ್ದಾರೆ. ಅದು ಗೋದಾನ ಅಷ್ಟೇ ಅಲ್ಲ, ಬೇರೆ ದಾನ ಮಾಡಿದ್ರು. ಹಾಗಾದ್ರೆ ಯಾವ್ಯಾವ ದಾನ ಮಾಡಿದ್ರು, ಯಾವ ದಾನ ಮಾಡಿದ್ರೆ ಪರಲೋಕದಲ್ಲಿ ಇಲ್ಲಿ ಮಾಡಿದ ಪುಣ್ಯದ ಪ್ರಭಾವ ನಮಗೆಲ್ಲ ಆಗುತ್ತೆ ಅನ್ನೋದನ್ನು ಈಗ 27ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂ ಸ್ಯಜಿನ ಕಂಬಲಾನ್ ಹಯಾನ್ ರಥಾನಿಭಾನ್ ಕನ್ಯಾಂ ಧರಾಂ ವೃತ್ತಿಕರೀಮಪಿ. ಹಿರಣ್ಯ ಅಂದ್ರೆ ಬಂಗಾರ ದಾನ ಮಾಡಿದ್ರು, ಬೆಳ್ಳಿ ದಾನ ಮಾಡಿದ್ರು, ರಜತ. ಶಯ್ಯ ದಾನ ಮಾಡಿದ್ರು, ಪ್ರಸಿದ್ಧ. ಇನ್ನು ವಾಸಾಂಸಿ ಬಟ್ಟೆ ವಸ್ತ್ರ ದಾನ ಮಾಡಿದ್ರು. ಅಜಿನ ಅಂದ್ರೆ ಚರ್ಮ, ಅಜಿನಗಳು ಕೃಷ್ಣಾಜಿನ ಇತ್ಯಾದಿಗಳು, ಈ ತರದ ದಾನ ಮಾಡಿದ್ರು. ಮತ್ತೆ ಕಂಬಳಿ ದಾನ ಮಾಡಿದ್ರು. ಕಂಬಲ ಅಂತ ಬಂತು, ಅಂದ್ರೆ ಕಂಬಳಿ ಅಂತ ಅರ್ಥ. ಇನ್ನು ಹಯ ಅಂದ್ರೆ ಕುದುರೆಗಳನ್ನ ದಾನ ಮಾಡಿದ್ರು, ರಥಗಳನ್ನ ದಾನ ಮಾಡಿದ್ರು. ಇಭ ಅಂತಂದ್ರೆ ಆನೆ ಅಂತ ಅರ್ಥ, ಆನೆಗಳನ್ನ ದಾನ ಮಾಡಿದ್ರು. ಅಷ್ಟೇ ಅಲ್ಲ, ಕನ್ಯೆಯರನ್ನು ದಾನ ಮಾಡಿದ್ರು. ಧರ ಅಂದ್ರೆ ಭೂದಾನವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ವೃತ್ತಿಕರೀಮಪಿ. ಆ ಭೂದಾನ ಏನಿದೆಯಲ್ಲ ಅದಕ್ಕೊಂದು ಮಹತ್ವ ಇದೆಯಂತೆ. ಇದೆಲ್ಲ ದಾನಗಳ ಬಗ್ಗೆ ಹೇಳ್ತಾ ಬಂದ್ರು. ಸ್ವಲ್ಪ ಅದಕ್ಕೆ ಜಾಸ್ತಿ ಮಹತ್ವ. ಯಾಕೆ ಅಂದ್ರೆ ಅದು ಜೀವನಕ್ಕೆ ಸಹಾಯ ಮಾಡುತ್ತಲ್ಲ ಭೂದಾನ, ಅದನ್ನ ವೃತ್ತಿಕರಿ, ಜೀವನಕ್ಕೆ ಸಹಾಯ ಮಾಡುವಂತ ಆ ಭೂದಾನವನ್ನು ಕೂಡ ಇವರು ಮಾಡಿದ್ದಾರೆ. ಯಾದವರು. ಇಷ್ಟು ದಾನಗಳ ಪಟ್ಟಿ ಆಯ್ತು. ಇದೊಂದು ವಿಷಯವನ್ನ ಹೇಳ್ತಾರೆ ಇಲ್ಲಿ. ಪ್ರತಿಯೊಂದು ಶಬ್ದ, ಈಗ ನಾವು ಬಂಗಾರವನ್ನ, ಬೆಳ್ಳಿಯನ್ನ, ಶಯ್ಯಾದಾನ, ಅದು ಇದು ಏನೇನ್ ದಾನ ಕೊಡ್ತೀವಿ, ಈ ಪ್ರತಿಯೊಂದು ದಾನ ಕೊಡ್ಬೇಕಾದ್ರೆ ಒಂದು ಅನುಸಂಧಾನ ಬೇಕಂತೆ. ಆ ಅನುಸಂಧಾನ ಇದ್ದು ಆ ದಾನವನ್ನ ಕೊಟ್ರೆ ಆಗ ಪೂರ್ತಿ ಆಗತ್ತೆ. ಶ್ರಾದ್ದ ಕರ್ಮಾಂಗವಾಗಿ ಇದೆಲ್ಲ ಕೊಡೋ ದಾನಗಳಿರತ್ತೆ. ಆ ದಾನ ಕೊಡ್ಬೇಕಾದ್ರೆಲ್ಲ ಈ ಭಾಗವತದ ಈ ಪದ್ಯ, ಯಾದವರು ಪ್ರಭಾಸ ಕ್ಷೇತ್ರದಲ್ಲಿ ದಾನ ಮಾಡಿದ ಒಂದು ವಿವರಣೆ ಬಂದಿದೆಯಲ್ಲ, ಈ ಶ್ಲೋಕದ ಒಂದು ವಿವರಣೆ ನೆನ್ಪಿಟ್ಕೊಂಡಿರ್ಬೇಕು ನಾವು. ಯಾಕೆಂದ್ರೆ ಇಲ್ಲಿ ಹಿರಣ್ಯ, ರಜತ ಅಂತ ಏನೇನು ಶಬ್ದ ಬರ್ತಾ ಇದೆ, ಈ ಪ್ರತಿಯೊಂದು ಶಬ್ದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಯಾಕೆ ಹಿರಣ್ಯ ಅಂತ ಕರೀತಾರೆ, ಯಾಕೆ ರಜತ ಅಂತ ಬೆಳ್ಳಿ ಕರೀತಾರೆ, ಯಾಕೆ ಆನೆಗೆ ಇಭ ಅಂತ ಕರೀತಾರೆ, ಯಾಕೆ ಶಯ್ಯಾದಾನ ಶಯ್ಯ ಅಂತ ಯಾಕೆ ಕರೀತಾರೆ, ವಾಸ ಅಂತ ಯಾಕೆ ಹೆಸರು, ಅಜಿನ ಯಾಕೆ, ಕಂಬಲ ಯಾಕೆ,
ಪ್ರತಿಯೊಂದು ಶಬ್ದಕ್ಕೂ ಬಿಡಿಸಿ ಬಿಡಿಸಿ ಅರ್ಥ ಬರೀತಾರೆ. ಇದು ಎಲ್ಲಿ ಬರೀತಾರೆ ಅಂದ್ರೆ ವಿಜಯಧ್ವಜ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬರಿತಾ ಹೋಗ್ತಾರೆ. ಮೊದಲನೇದಾಗಿ ಹಿರಣ್ಯ ಅಂತ ಯಾಕೆ ಕರೀತಾರೆ? ಬಂಗಾರಕ್ಕೆ ಯಾಕೆ ಹಿರಣ್ಯ ಅಂತ ಕರೀತಾರೆ ಅಂದ್ರೆ ಹಿನೋತಿ ದುಃಖಂ ರಾತಿ ಸುಖಂ ಇದು ಹಿರಣ್ಯ. ಅಲ್ಲಿ ಹಿರಣ್ಯ ಅಂತ ಏನಿದೆ, ಅಲ್ಲಿ ಹಿ ಅಂದ್ರೆ ಹೋಗ್ಸೋದು ಅಂತ ಅರ್ಥ. ನೀವು ಬಂಗಾರ ದಾನ ಮಾಡ್ತೀರಿ ಅಂತ ಆದ್ರೆ ನಿಮ್ ದುಃಖ ಹೋಗುತ್ತೆ, ಸುಖ ಬರುತ್ತೆ ಅಂತ. ಅಲ್ಲ ಬಂಗಾರ ಅಯ್ಯೋ ನಮ್ ಬಂಗಾರ ಎಲ್ಲ ಹೋಯ್ತು ಅಂತ ಇನ್ನು ದುಃಖ ಆಗತ್ತೆ ಅಂತ ನಮ್ಗೆ ಅನಿಸ್ಬೋದು. ಬಂಗಾರ ಹೋದ್ರೆ ದುಃಖ ಇಲ್ಲಿ, ದಾನ ಕೊಟ್ಟ ಮೇಲೆ ಅದು ಏನೇ ಆಗ್ಲಿ, ಬಂಗಾರ ಆಗ್ಲಿ ಯಾವುದೇ ಉತ್ಕೃಷ್ಟವಾದದ್ದಾಗ್ಲಿ ಅದ್ರ ದುಃಖ ಪರಿಹಾರ ಆಗತ್ತೆ. ಯಾಕೆ ನಮ್ ಪಾಪಗಳನ್ನೆಲ್ಲ ಕೊಟ್ಬಿಟ್ಟಿದೀವಿ ಇನ್ನೊಬ್ರಿಗೆ ಅಂತ. ಆತರ ಅಂತೂ ಹಿರೋತಿ ದುಃಖಂ, ಹಿ ಅನ್ನೋದ್ರಿಂದ ದುಃಖ ಹೋಗ್ಸತ್ತೆ, ರ ಅನ್ನೋದ್ರಿಂದ ಸುಖ ಕೊಡತ್ತೆ. ಆ ಸುಖ ಕೊಡೋದು ಅನ್ನೋದು ಎಲ್ಲಿದೆ? ನ ಅಂತಿದೆಯಲ್ಲ, ಆ ನ ಅನ್ನೋದು ಸುಖವನ್ನ ಹೇಳ್ತಾ ಇದೆ, ನ ಅನ್ನೋ ಶಬ್ದ. ಹಾಗಾಗಿ ದುಃಖವನ್ನ ಕಡಿತಾ ಸುಖವನ್ನ ನೀಡುವಂತದ್ದಕ್ಕೆ ಹಿರಣ್ಯ ಅಂತ ಕರೀತಾರೆ. ಇದನ್ನ ಹೇಗೆ ಮಾಡ್ಬೇಕಂದ್ರೆ, ಈಗ ಬಂಗಾರ ದಾನ ಕೊಡ್ತೀವಿ. ಬಂಗಾರ ದಾನ ಕೊಡ್ಬೇಕಾದ್ರೆ ಆ ಬಂಗಾರದ ಒಳಗಡೆ ದೇವರಿದಾನೆ. ಆ ದೇವರು ಹಿರಣ್ಯ. ನಿಜವಾಗಿ ಆ ಬಂಗಾರಕ್ಕೆ ಅಷ್ಟು ಪ್ರಾಮುಖ್ಯ ಇಲ್ಲ ವಸ್ತುತಃ. ಬಂಗಾರವನ್ನ ಕೊಡ್ಬೇಕಾದ್ರೆ ಆ ಹಿರಣ್ಯದ ಒಳಗಡೆ ಹಿರಣ್ಯನಾಗಿ ಪರಮಾತ್ಮನಿದ್ದಾನೆ, ಅವನ ಹೆಸರು ಹಿರಣ್ಯ. ಅವನ್ ನಮಗ್ ಸುಖ ದುಃಖ ಏನಿದೆಯಲ್ಲ ಆ ದುಃಖ ಹೋಗ್ಸಿ ಸುಖ ಕೊಡ್ತಾನೆ ಆ ಹಿರಣ್ಯದಲ್ಲಿದ್ದು. ಹಾಗಾಗಿ ಪ್ರತಿಯೊಂದು ಬೆಳ್ಳಿ ಆಗ್ಲಿ ಬಂಗಾರ ಆಗ್ಲಿ ಯಾವುದೇ ವಸ್ತ್ರ ಆಗ್ಲಿ ಹಾಸಿಗೆ ಆಗ್ಲಿ ಏನೇನ್ ದಾನ ಮಾಡ್ಬೇಕಾದ್ರು ಆ ವಸ್ತುಗಳ ಒಳಗಡೆ ಆ ರೂಪದಿಂದ ಅಂದ್ರೆ ಆ ಹೆಸರಿನಿಂದ ಒಳಗಡೆ ಇದ್ದು ನಿಜವಾಗಿ ಅವನೇ ಮಾಡುದು. ಅದನ್ನ ಆ ಗುಣಗಳೆಲ್ಲ ಅವನಲ್ಲಿದೆ. ಅದನ್ನ ದೇವ್ರ ಒಳಗಡೆ ಇದ್ದಾನೆ ನಾವು ಸಮರ್ಪಣೆ ಮಾಡ್ತಾ ಇದ್ವಿ. ಅದನ್ನ ದೇವ್ರು ನಮ್ಗೆ ಅನುಕೂಲ ಮಾಡ್ತಾನೆ. ಬಂಗಾರದಲ್ಲಿರೋ ದೇವರು, ಬೆಳ್ಳಿಯಲ್ಲಿರೋ ದೇವರು, ವಸ್ತ್ರದಲ್ಲಿರೋ ದೇವರು, ಪ್ರತಿಯೊಬ್ಬ ಆ ದೇವ ಸನ್ನಿಧಾನ ಏನಿದೆ ಆ ವಸ್ತುಗಳಲ್ಲಿ ಅದು ನಮಗೆ ಅನುಕೂಲ ಮಾಡತ್ತೆ ಅಂತ ಅರ್ಥ. ಸರಿ, ಹಿರಣ್ಯ ಶಬ್ದದ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಇನ್ ಮುಂದಕ್ಕೆ ಹೋಗೋಣ. ರಜತ, ಬೆಳ್ಳಿಗೆ ರಜತ ಅಂತ ಯಾಕೆ ಕರೀತಾರೆ ಅಂದ್ರೆ ರಂಜನಂ ರಾಗಂ ಚ ಆತನೋತಿ ಇತಿ ರಜತಂ. ಅದು ನಮಗೆ ಆಸೆ ಹುಟ್ಟಿಸುತ್ತೆ. ಎಲ್ಲಿ? ದೇವರ ಬಗ್ಗೆ ಆಸೆ ಹುಟ್ಟಿಸುತ್ತೆ. ಇದೇ ಇರೋದು ದೇವರ ಬಗ್ಗೆ ಆಸೆ ಹುಟ್ಟಿಸುತ್ತೆ ಬೆಳ್ಳಿ? ಇದೇನ್ ಸಾಧ್ಯ? ಬೆಳ್ಳಿ ಬಗ್ಗೆನೇ ಆಸೆ ಇರುತ್ತೆ ಹೊರತು ಬೆಳ್ಳಿ ಹೇಗೆ ಹುಟ್ಟಿಸುತ್ತೆ ಅಂದ್ರೆ ಅದು ನಿಜವಾಗಿ ರಂಜನೆ ಮತ್ತೆ ರಾಗ ಎರಡನ್ನು ಬೆಳ್ಳಿಯನ್ನ ಕೊಟ್ಟಾಗ ಅಲ್ಲಿ ನಾವು ಭಗವಂತನ ರೂಪ ಏನಿದೆ ಆ ಬೆಳ್ಳಿಯ ಒಳಗಡೆ ಆ ರೂಪ ನಮಗೇನ್ ಮಾಡುತ್ತೆ ಅಂತಂದ್ರೆ ಬೆಳ್ಳಿಯ ದಾನ ಮಾಡಿದಾಗ, ರಜದ ದಾನ ಮಾಡಿದಾಗ ಅವನ ಬಗ್ಗೆ ನಮಗೆ ರಾಗ ಹುಟ್ಟಿಸುತ್ತೆ. ದೇವರ ಬಗ್ಗೆ ಒಂದು ಆಸಕ್ತಿ ಬರುತ್ತೆ, ರಂಜನೆ. ಅಷ್ಟೇ ಅಲ್ಲ, ನಮಗೆ ದೇವರ ಬಗ್ಗೆ ಕೇಳ್ಬೇಕು ಅಂತ ಅನ್ಸುತ್ತೆ. ಅದರಲ್ಲಿ ಸಂತೋಷ ಪ್ರಾರಂಭ ಆಗತ್ತೆ. ಅಂದ್ರೆ ದಾನ ಮಾಡಿದಷ್ಟು ಧರ್ಮ ಅಭಿವೃದ್ಧಿ ಆಗತ್ತೆ ಅಂತೀವಿ. ಧರ್ಮ ಅಭಿವೃದ್ಧಿ ಆಗೋದು ಏನಂತ, ನಮಗೆ ದೇವರ ಮಹಿಮೆಗಳನ್ನು ಕೇಳ್ಬೇಕು, ದೇವರ ಪೂಜೆಯಲ್ಲಿ ನಾವು ಮುಳುಗ್ಬೇಕು ಅಂತ ಮನಸ್ಸು ಬರುತ್ತಲ್ಲ, ಮನಸ್ಸು ಬಂದ ಆಚರಣೆಗೆ ಇಳಿತೀವಲ್ಲ, ಅದೇ ಧರ್ಮ ಅಭಿವೃದ್ಧಿ ಅಂದ್ರೆ. ಆದ್ರೆ ಇದೆಲ್ಲ ಮಾಡ್ಬೇಕು ಅಂದ್ರೆ ಆ ರಜತದ ಒಳಗಡೆ ಇದ್ದು ರಂಜನೆ ರಾಗ ಎರಡನ್ನು ಬೆಳೆಸುವಂತಹ ಆ ಪರಮಾತ್ಮನನ್ನ ಧ್ಯಾನ ಮಾಡುತ್ತೆ. ಆವಾಗ ಕೊಟ್ರೆ ಆ ರಜತವನ್ನ ಆಗ ನಮ್ಗೆಲ್ಲ ಸದ್ಗುಣಗಳು ಬರುತ್ತೆ. ಇದು ಒಂದಾಯ್ತು. ಇನ್ನು ಅಜಿನದ ಬಗ್ಗೆ ಬರ್ತಾರೆ. ಅಜಿನ ಅಂತಂದ್ರೆ ಏನು? ಅಜಿತಂ ನಯತೀತಿ ಅಜಿನಂ. ಅಜಿನ, ಅಜಿ ಅನ್ನೋದು ಅಜಿತ ಅನ್ನೋ ಅರ್ಥವನ್ನ ಹೇಳ್ತಾರೆ. ಅಜಿತ ಅಂದ್ರೆ ಯಾರು? ದೇವರು. ದೇವ್ರ ಹತ್ರ ನಮ್ಮನ್ ಕೊಂಡು ಹೋಗೋದು ಯಾವ್ದು ಕರ್ಕೊಂಡು ಹೋಗುತ್ತೋ ದೇವರ ಹತ್ರ, ಅದನ್ನ ಅಜಿನ ಅಂತ ಕರೀತಾರೆ. ಕೃಷ್ಣಾಜಿನ, ವ್ಯಾಘ್ರಾಜಿನ ಎಲ್ಲ ಅಜಿನ ಅಷ್ಟೇ. ಅದ್ರ ಮೇಲೆ ಕೂತ್ ನಾವು ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡ್ತಾ ಇದ್ರೆ ಏನರ್ಥ? ನಮ್ಮನ್ನ ಅಜಿತನ ಹತ್ತಿರ ನಯನ ಕರ್ಕೊಂಡು ಹೋಗತ್ತೆ. ಆದ್ರಿಂದ ಅಜಿನ ಅಂತ ಅದನ್ನ ಕರೀತಾರೆ. ಇದು ಅರ್ಥ ಆಯ್ತು. ಇನ್ನು ಕಂಬಲ. ಕಂಬಲ ಅಂದ್ರೆ ಏನರ್ಥ? ಕಂಬಳಿ. ಕಂಬಳಿಗೆ ಕಂಬಲ ಅಂತ ಯಾಕೆ ಕರೀತಾರೆ? ಸುಖವನ್ನ ನಮಗೆ ಅಭಿವೃದ್ಧಿ ಮಾಡತ್ತೆ. ಕಂಬಲ, ಕಮ್ ಅಂದ್ರೆ ಸುಖ, ಸುಖವನ್ನ ಬಲ ಅಭಿವೃದ್ಧಿ ಪಡಿಸುತ್ತೆ. ಅಂದ್ರೆ ಕಂಬಳಿ ದಾನ ಮಾಡಿದವನ್ಗೆ ಸುಖ ಅಭಿವೃದ್ಧಿ ಅಂತ ಫಲ. ಅದ್ ಹೇಗೆ ಅಂದ್ರೆ ದೇವರಲ್ಲಿ ಒಳಗಡೆ ಕೂತಿದ್ದಾನೆ ಕಂಬಳಿ ಒಳಗಡೆ, ಅವನು ನಮ್ಗೇನ್ ಮಾಡ್ತಾನೆ? ಆ ಸುಖವನ್ನ ಅಭಿವೃದ್ಧಿ ಮಾಡ್ತಾನೆ. ಕಂಬಲ ಅನ್ನೋ ಹೆಸರಿನಿಂದ ಒಳಗಡೆ ಇತ್ತು ಅದರ ಚಿಂತನೆ. ಇನ್ನು ಮುಂದಕ್ಕೆ ಹಯ ಅಂತ ಹೇಳಿದ್ರು. ಹಯ ಅಂದ್ರೆ ಏನು? ಯಾವುದರಿಂದ ಹೋಗ್ತಾನೋ ಅದು ಹಯ. ಈಗ ಕುದುರೆನ ದಾನ ಮಾಡಿದ್ರೆ ಅಲ್ಲಿ ಉತ್ತಮ ಲೋಕಗಳಿಗೆ ಅವನಿಗೆ ಪ್ರಯಾಣ ಆಗತ್ತೆ, ಸಿಗತ್ತೆ. ಹಾಗಾಗಿ ಹಯ ಗತವ್. ಹಯ ಅಂದ್ರೆ ಹೋಗೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಇನ್ನು ರಥ ಅಂತ ಬಂತು. ರಥ ಅಂತಂದ್ರೆ ಏನು? ರಥ ಅನ್ನೋ ಶಬ್ದಕ್ಕೆ ರಥತಿ ಚರತಿ ಅಂದ್ರೆ ಯಾವ್ದು ಹೋಗತ್ತೋ ಅದು ರಥ.
ಅಥವಾ ನಮಗೆ ರತಿಂ ಸ್ಥಾಪಯತಿ, ರ ಅಂದ್ರೆ ಆಸಕ್ತಿ, ಆಸಕ್ತಿಯನ್ನ ಸ್ಥಾಪನೆ ಮಾಡುತ್ತೆ. ಅಂದ್ರೆ ದೇವರ ಬಗ್ಗೆ ನಮಗೆ ಆಸಕ್ತಿ ತಂದು ಕೊಡುತ್ತೆ. ಅಂದ್ರೆ ಒಂದೊಂದು ದಾನಕ್ಕೂ ಕೂಡ ಒಂದೊಂದು ಫಲ ಇದೆ. ಹಿರಣ್ಯ ಕೊಟ್ರೆ ಒಂದು ಫಲ, ರಜತ ಕೊಟ್ರೆ ಒಂದು ಫಲ, ವಸ್ತ್ರ ಕೊಟ್ರೆ ಒಂದು ಫಲ, ಅಜಿನ ಕೊಟ್ರೆ ಒಂದು ಫಲ. ಆಯಾಯ ಫಲಗಳನ್ನ ಹೇಳಲಿಕ್ಕೆ ಆ ಶಬ್ದಗಳೇ ಪ್ರಮಾಣ. ಅಲ್ಲೇ ನಮಗೆ ದೇವರ ಚಿತ್ರಾನ್ನ ಮಾಡಿದಾಗ ಈ ಫಲಗಳು ಸಿಗುತ್ತೆ. ರತಿಸ್ಥಾಪನೆ ಅಂದ್ರೆ ಸುಖ ಸಂತೋಷಗಳು ಮನೆಯಲ್ಲಿ ನೆಲೆಸುತ್ತೆ ಅಂತ ಅರ್ಥ. ಇನ್ನು ಇಭ, ಆನೆಗೆ ಇಭ ಅಂತ ಯಾಕೆ ಕರೀತಾರೆ? ಇಷ್ಟಂ ಭಾಪಜಂತೆ, ನಮ್ಗೆ ಏನ್ ಇಷ್ಟನೋ ಅದನ್ನ ಅದು ಹೊಡಿಸುತ್ತೆ. ಅಂದ್ರೆ ನಮ್ಗೆ ಯಾವ್ದು ಇಷ್ಟ ಆಗ್ಬೇಕು, ಇಷ್ಟನೋ ಅಂತದನ್ನ ನಮ್ಗೆ ಹೊಡೆಯುವಂತೆ ಆಗಿ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಕನ್ಯಾ ಅಂತಂದ್ರೆ ಏನರ್ಥ? ಕನ್ಯಾ ಅನ್ನೋ ಶಬ್ದಕ್ಕೆ ಹುಡುಗಿ ಅಂತ ಅರ್ಥ, ಚಿಕ್ಕವಳು. ಕನ್ಯಾ ಅಂತಂದ್ರೆ ಕನಂ ದೀಪ್ತಿಂ ಯಾಪಯತಿ, ಕನ್ಯಾ ಅಂತ ಅಲ್ಲಿ ಬಿಡಿಸ್ಕೊಬೇಕು. ಕನ ಅಂದ್ರೆ ಪ್ರಕಾಶ, ಪ್ರಕಾಶವನ್ನ ನೀಡ್ತಾಳೆ. ಅಂದ್ರೆ ಕನ್ಯೆ ಅನ್ನೋಳು ಎರಡು ಕುಲವನ್ನ ಉದ್ಧರಿಸ್ತಾಳೆ. ಅವಳು ತನ್ನ ಮಾತೃ ಕುಲ ಮತ್ತೆ ಸೇರಿದ ಕುಲ, ಆ ಏನು ಕುಲ ಇದೆ, ಈ ಕಡೆ ತವ್ರ ಮನೆ, ಈ ಕಡೆ ಆ ಕಡೆ ಮನೆ, ಎರಡೂ ಕುಲದ ಉದ್ಧಾರವನ್ನ ಮಾಡ್ತಾಳೆ. ಆದ್ರಿಂದ ಕನ್ಯಾ, ಖನಂ ಅಂದ್ರೆ ಪ್ರಕಾಶವನ್ನ, ಯಾ ಕೊಡವಳಿಗೆ ಕನ್ಯಾ ಅಂತ ಕರೀತಾರೆ. ಇನ್ನು ಧರ, ಭೂಮಿಗೆ ಧರ ಅಂತ ಯಾಕೆ ಕರೀತಾರೆ? ಧ್ರಿಯತೆ ಅನಯ, ಯಾವುದು ಧಾರಣೆ ಮಾಡುತ್ತೋ ಅದನ್ನ ಧರ ಅಂತ ಕರೀತಾರೆ. ಹಾಗಾದ್ರೆ ಪ್ರತಿಯೊಂದು ದಾನವನ್ನ ಮಾಡ್ಬೇಕಾದ್ರೆ ಭಗವಂತ ಒಂದೊಂದು ರೂಪದಿಂದ ಆಯಾಯ ಪದಾರ್ಥಗಳಲ್ಲಿದ್ದು ಅನುಗ್ರಹ ಮಾಡ್ತಾನೆ ಅಂತ ಧ್ಯಾನ ಮಾಡಿ ಆ ಪದಾರ್ಥಗಳನ್ನ ಇನ್ನೊಬ್ಬರಿಗೆ ಕೃಷ್ಣಾರ್ಪಣ ಅಂತ ಕೊಟ್ರೆ ಎಲ್ಲ ಪ್ರಯೋಜನ ನಮಗ್ ಸಿಗತ್ತೆ ಆಯಾಯ ಪದಾರ್ಥಗಳನ್ನ ಕೊಟ್ಟಿದ್ರಿಂದ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. 28ನೇ ಶ್ಲೋಕ. ಅನ್ನಂ ಚೋರು ರಸಂ ತೇಭ್ಯೋ ದತ್ವಾ ಭಗವದರ್ಪಣಂ ಗೋವಿಪ್ರಾರ್ಥಾ ಸವಶೂರಾಃ ಪ್ರಣೇಮುರ್ಭುವಿ ಮೂರ್ಧಭಿಃ. ಇನ್ನು ಬರೀ ದಾನ ಕೊಟ್ರೆ ಸಾಕ? ಊಟ ಹಾಕಿಸ್ಬೇಕಲ್ಲ, ಭೋಜನವನ್ನ ಹಾಕ್ಸಿದ್ರಂತೆ. ಹೇಗಿತ್ತು ಭೋಜನ? ಉರುರಸಂ ಅನ್ನಂ ಚ, ಷಡ್ರಸೋಪೇತ ಅನ್ನ, 6 ವಿಧ ರಸ ಇತ್ತಲ್ಲಿ, ಅಷ್ಟು ಚೆನ್ನಾಗಿತ್ತು. ಅದನ್ನ ಅವ್ರಿಗೆಲ್ಲ ಭಗವದ್ ಅರ್ಪಣಂ, ಕೃಷ್ಣಾರ್ಪಣ ಅಂತ ಹೇಳಿ ಭಗವಂತನಾಗಿ ಅರ್ಪಣೆ ಆಗ್ಲಿ ಇದು ಅಂತ ಅವರು ಕೊಟ್ಟಿದ್ದಾರೆ. ಅಂದ್ರೆ ದೇವರಿಗೆ ಪ್ರೀತಿ ಆಗತ್ತೆ ಈ ಬ್ರಾಹ್ಮಣೋತ್ತಮರಿಗೆ ದಾನ ಮಾಡಿದ್ರೆ. ಹಿರಣ್ಯ, ವಸ್ತ್ರ, ಅಜಿನ, ಕಂಬಲ ಎಲ್ಲ ದಾನವನ್ನು ಮಾಡ್ತಾ ಹೋದ್ರೆ ಇದೆಲ್ಲ ಭಗವದರ್ಪಣ ಬುದ್ಧಿಯ, ಅಂದ್ರೆ ಭಗವಂತ ಒಳಗಡೆ ಇದ್ದಾನೆ, ಅವನು ಸ್ವೀಕಾರ ಮಾಡ್ತಾನೆ ಅಂತ ಮಾಡಿದಾಗ ಬ್ರಾಹ್ಮಣರ ಮುಖಾಂತರ ಪರಮಾತ್ಮನಿಗೆ ತೃಪ್ತಿ ಆಗತ್ತೆ. ಅದಕ್ಕೆ ಕಾರಣ ಇಂಥ ಇವರು ಯಾರು ಯಾದವರು ತಾವು ಭೋಜನವನ್ನ ಹಾಕ್ಸಿದ್ರು, ಅದಾದ್ಮೇಲೆ ಭಗವಂತನಿಗೆ ಅರ್ಪಣೆ ಅಂದ್ರು, ಅದಾದ್ಮೇಲೆ ನಮಸ್ಕಾರ ಮಾಡ್ತಾರೆ ಎಲ್ಲಾ ಬ್ರಾಹ್ಮಣೋತ್ತಮರಿಗೆ. ಆ ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ಇವರೆಲ್ಲ ಎಂಥವ್ರು ಅಂತ ಇಟ್ಕೊಂಡಿದ್ದೀವಿ. ಭೂಮಿ ಮೇಲೆ ತಮ್ಮ ತಲೆಯನ್ನ ತಾಕ್ಸಿ ನಮಸ್ಕಾರ ಮಾಡ್ತಾರೆ ಉತ್ತಂಡ, ಯಾರಿಗೆ? ಬ್ರಾಹ್ಮಣೋತ್ತಮರಿಗೆ. ಯಾಕೆಂದ್ರೆ ಗೋ ವಿಪ್ರಾರ್ಥ ಅಸವ ಶೂರಾಹ, ಇವ್ರು ಸಾಮಾನ್ಯ ಅಲ್ಲ, ಯಾದವರು ಶೂರರು ಇವರು. ಅದಕ್ಕಿಂತ ಮುಖ್ಯ ಹಸು ಅಂದ್ರೆ ಅದಕ್ ಪ್ರಾಣ ಕೊಡೋರು ಯಾರು? ಯಾದವರು. ಹಸುಗಳಿಗೋಸ್ಕರ ತಮ್ಮ ಪ್ರಾಣವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು, ಹಸುಗಳಿಗೆ ತೊಂದರೆ ಆಗ್ಬಾರ್ದು ಅಂತ. ವಿಪ್ರರಿಗೆ, ಬ್ರಾಹ್ಮಣರಿಗೆ ತೊಂದರೆ ಆಗ್ಬಾರ್ದು ಅಂತ ಬದುಕಿದ್ರು ಅವರೆಲ್ಲ. ಅಂದ್ರೆ ಅವರ ಪ್ರಾಣನೇ ಬ್ರಾಹ್ಮಣರಿಗೋಸ್ಕರ, ಹಸುಗಳಿಗೋಸ್ಕರ, ಅವ್ರು ಯಾರಿಗೂ ತೊಂದರೆ ಆಗ್ಬಾರ್ದು, ಇದು ಅವ್ರ ಉದ್ದೇಶ. ಅಂಥ ಶೂರರಾದ ಯಾದವರು ತಾವು ತಲೆಯನ್ನ ಭೂಮಿ ಮೇಲೆ ಹಾಕಿ ಎಲ್ರಿಗೂ ನಮಸ್ಕಾರವನ್ನ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ ಈ 3ನೇ ಅಧ್ಯಾಯ 3ನೇ ಸ್ಕಂದದಲ್ಲಿ ಮುಕ್ತಾಯ ಆಗುತ್ತೆ. ಹಾಗಾದ್ರೆ ಕೊನೆಯ ಭಾಗದಲ್ಲಿ ನಮಗೆ ಉದ್ಧವರು ತಿಳಿಸಿದ್ದೇನು ಅಂದ್ರೆ ವಿದುರರ ಮುಖಾಂತರ ಪ್ರಭಾಸ ಕ್ಷೇತ್ರಕ್ಕೆ ಹೋದ ಯಾದವರು ತಾವು ಒಂದಿಷ್ಟು ದಾನಗಳನ್ನ, ಆ ಸ್ನಾನದಲ್ಲಿ ಅವ್ರು ಮಾಡಿದ ಆಚರಣೆಗಳು ಏನೇನಿದೆ ಅದನ್ನ ಪೂರ್ತಿ ವಿವರಣೆ ಮಾಡಿದ್ದಾರೆ. ಇನ್ನಿಷ್ಟಾದ್ಮೇಲೆ ಮುಂದಕ್ಕೆ ಈ 4ನೇ ಅಧ್ಯಾಯದಲ್ಲಿ ಏನೇನ್ ವಿಷಯ ಬರುತ್ತೆ ಅಂತ ಈಗ ನೋಡ್ಬೇಕು. ಆ 4ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವಿಷಯ ಏನು? ಈಗಾಗಲೇ ಉದ್ಧವರು ವರ್ಣಿಸ್ತಾ ಹೋಗ್ತಾನೆ ಇದ್ದಾರೆ ಕೃಷ್ಣನ ಚರಿತ್ರೆಯನ್ನೇ. ಆ ಚರಿತ್ರೆಯನ್ನು ವರ್ಣಿಸ್ತಾ ಯಾದವರೆಗೆ ಬಂದಾಯ್ತು. ಇದಾದ್ಮೇಲೆ ಯಾದವರು ಮುಂದೆ ಏನ್ ಮಾಡ್ತಾರೆ? ನಮಸ್ಕಾರ ಮಾಡಾಯ್ತಲ್ಲ, ನಮಸ್ಕಾರ ಮಾಡಿದ್ರೆ ಮುಂದಿನ ಕಥೆ ಏನು?
ಅಂದಾಗ ಅದನ್ನು ವರ್ಣಿಸ್ತಾರೆ. ಮೊದಲನೇ ಶ್ಲೋಕ, 4ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಉದ್ಧವ ಉವಾಚ ಅಂತ. ಅಥ ತೇ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣಿ ತಯಾ ವಿಭ್ರಂಶಿತಜ್ಞಾನಾಃ ದುರುಕ್ತೈರ್ಮರ್ಮ ಪಸ್ಪೃಶುಃ. ಯಾದವರು ನಮಸ್ಕಾರ ಮಾಡಿದ್ರು, ಆಮೇಲೆ ಅಪ್ಪಣೆ ಪಡ್ಕೊಂಡಂತೆ ಬ್ರಾಹ್ಮಣರ ಹತ್ರ, ನಾವು ಊಟಕ್ಕೆ ಕೂಡಬಹುದಾ ಅಂತ. ಮೊದಲು ಬ್ರಾಹ್ಮಣ ಭೋಜನ, ಆಮೇಲೆ ತಾವು ಊಟಕ್ಕೆ ಕೂಡೋದು, ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾದವರು ಕೂಡ ಅದೇ ರೀತಿ ಅಪ್ಪಣೆಯನ್ನು ಪಡೆದು ಭುಕ್ತ್ವ ಊಟ ಮಾಡಿದ್ರು. ಊಟ ಮಾಡಿ ಆದ್ಮೇಲೆ ವಾರುಣಿ ಇಂಚ ಪೀತ್ವ, ಮದ್ಯಪಾನ ಮಾಡ್ತಾರೆ. ಆಮೇಲೆ ವಾರುಣಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಮದ್ಯಪಾನ ಮಾಡಿದ್ದಾರೆ. ಆಮೇಲೆ ಜ್ಞಾನಭ್ರಷ್ಟರಾದ್ರು. ವಿಭ್ರಂಶಿತ ಜ್ಞಾನ. ಊಟ ಮಾಡೋವರೆಗೆ ಚೆನ್ನಾಗಿತ್ತು, ಎಲ್ಲಾ ಸಾಧನೆ ಮಾಡ್ಕೊಂಡು, ಅದ್ ಯಾವಾಗ ಮದಿರಾಪಾನ ಮಾಡಿದ್ರು, ವಾರುಣಿಯನ್ನ ಕುಡಿದ್ರು, ಶುರುವಾಯ್ತು ತಮ್ಮ ತಲೆ ಎಲ್ಲ ತಿರುಗ್ಬಿಡ್ತು. ಹೇಗಂದ್ರಾಗೆ ಪರಸ್ಪರ ಕೆಟ್ಟ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡ್ಕೊಂಡ್ರು ಯಾದವರೆಲ್ಲ. ದೇವ ಸಂಕಲ್ಪ ಆಗಿತ್ತು, ಮುಂಚೆನೆ ಎಲ್ಲ ಸಾಧನೆ ಮಾಡಿಸ್ಬಿಟ್ಟ ಅವ್ರ ಕೈಲಿ. ಕೊನೆಗೆ ಒಂದು ಜಗಳ ಹಾಕ್ಬೇಕಲ್ಲ ಅವ್ರಿಗೆ, ಜಗಳ ಹಚ್ಚಿ ಪರಸ್ಪರ ಹೊಡೆದಾಡ್ಕೊಳ್ಬೇಕಲ್ಲ, ಸಾಯ್ಬೇಕಲ್ಲ, ಅದಕ್ಕೋಸ್ಕರ ಈ ಮದ್ಯಪಾನ ಮಾಡ್ಬಿಟ್ಟು ಅದೊಂದ್ ಮಾಡಿ ತಪ್ಪು. ಕೆಟ್ಟ ದುರುಕ್ತೈಹಿ, ಕೆಟ್ಟ ಮಾತುಗಳನ್ನಾಡ್ತಾ ಪರಸ್ಪರ ಮರ್ಮ ಸ್ಥಳಗಳಲ್ಲಿ, ತುಂಬಾ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಹೊಡೆದಾಡ್ಕೊಂಡ್ರು ಎಲ್ರು. ಅದೇನಾಯ್ತು, ವಾರುಣ್ಯ ವಿಭ್ರಂಶಿತ. ಯಾವಾಗ ಮದುವೆ ಕುಡಿದ್ರು ಆಗ ತಮ್ಮೋರ್ ಯಾರು ಮತ್ತೊಬ್ರು ಯಾರು ಏನೋ ಗೊತ್ತಾಗ್ತಾ ಇಲ್ಲ. ಮುಂದಿನವನ್ ಹೆಂಗಂದ್ರಂಗೆ ಹೊಡೆದಾಗ್ತಾ ಇದ್ದಾರೆ ಎಲ್ರು ಕೂಡ ಪರಸ್ಪರ ಚೆನ್ನಾಗಿ. ಅದ್ ಹಾಗೆ ಮಾಡುತ್ತೆ. ಆ ಮದಿರಾಪಾನದಿಂದಾಗಿ ಇವರೆಲ್ಲ ಪರಸ್ಪರ ಹೊಡೆದಾಡ್ಕೊಂಡ್ರು. ಅಷ್ಟೇ ಅಲ್ಲ, ಕೆಟ್ಟ ಮಾತುಗಳು, ಆ ಮಾತುಗಳನ್ನ ಏನು ವರ್ಣಿಸ್ಲಿಲ್ಲ, ಹತ್ತು ಕೆಟ್ಟ ಮಾತುಗಳನ್ನ ಮಾತಾಡ್ಕೊಂಡಿದ್ದಾರೆ ಅಂತ ಇಷ್ಟು ಬಂತು. ಅದು ಮರ್ಮ ದುರುಕ್ತಿಗಿಂತ ಅಂದ್ರೆ ಕೀಳು ಮಟ್ಟದ ಮಾತುಗಳು ನಾಡಿದ್ರು, ಬಹಳ ದುರುಕ್ತಿ, ಕೆಟ್ಟ ಮಾತುಗಳು ನಾಡಿ ಅವರು ಪರಸ್ಪರ ಹೊಡೆದಾಡ್ಕೊಂಡ್ರು ಅಂತ. ಇಲ್ಲಿ ಮರ್ಮ ಪಸ್ಪೃಶುಹು ಅಂತಿದೆ. ಮರ್ಮ ಅಂದ್ರೆ ಮರ್ಮ ಸ್ಥಳಗಳಲ್ಲಿ, ಪಸ್ಪೃಶುಹು ಅಂತ ಒಂದು ಶಬ್ದ ಬಳಸ್ತಾನೆ. ಪಸ್ಪೃಶುಹು ಅಂದ್ರೆ ಹೊಡೆದಾಡ್ಕೊಳೋದು ಅಂತ ಅರ್ಥ. ಅದೊಂದು ವಿಶೇಷ. ಇನ್ನು 2ನೇ ಶ್ಲೋಕಕ್ಕೆ ಹೋಗೋಣ. ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಮ್ಲೋಚತೆ ರವಾಭಾಸೀತ್ ವೇಣೂನಾಮಿವ ಮರ್ದನಂ. ಅವರು ಕುಡಿದ್ರಲ್ಲ ಮದ್ಯಪಾನ, ಅವ್ರ ಮದ್ಯವನ್ನ ಕುಡಿದ್ರಲ್ಲ, ಆ ಮದ್ಯದ ಹೆಸರೇನು? ಅದು ಮೈರೇಯ ಅಂತ ಹೆಸರಂತೆ. ಅದಕ್ಕೆ ಮೈರೇಯ ಅಂತ ಹೆಸರು ಆ ಮದ್ಯದ. ಅದನ್ನ ಕುಡಿದ್ರು. ಕುಡಿದಾಗ ಮದ ಏರ್ತು. ಮದ ಏರಿದ್ದಕ್ಕೆ ಮನಸ್ಸೆಲ್ಲ ಕೆಟ್ಟೋಯ್ತು. ವಿಷಮೀಕೃತ ಚೇತಸಾಂ. ಅಲ್ಲಿವರೆಗೂ ದಾನ ಧರ್ಮ ಮಾಡಿದ ಯಾದವರ ಅಂತ ಪ್ರಶ್ನೆ ಬಂತು. ಎಷ್ಟು ಚೆನ್ನಾಗಿ ಹಿಂದೆ ದಾನ ಧರ್ಮದ ಬಗ್ಗೆ ತಿಳ್ಕೊಂಡು ಮಾಡಿದವರು ದಿಢೀರ್ ಅಂತ ಅದ್ ಯಾವಾಗ ಕೆಟ್ಟ ಸಹವಾಸ ಆಯ್ತು, ದಿಢೀರ್ ಅಂತ ಮನಸ್ಸೆಲ್ಲ ಆಚೆ ಈಚೆ ಆಯ್ತು. ಯಾದವರಲ್ಲಿ ಘರ್ಷಣೆ ಶುರುವಾಯ್ತು. ಹೇಗೆ ಅಂದ್ರೆ ಬಿದಿರುಗಳು ಸೇರ್ಕೊಂಡು ತಿಕ್ಕಾಟ ನಡೆಸಿದಾಗ ಬೆಂಕಿ ಹತ್ಕೊಳತ್ತಲ್ಲ, ಆ ರೀತಿ. ಈ ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ, ಬಿದಿರುಗಳಿಗೆ ಘರ್ಷಣೆ ಆಗಿದೆ, ಬೆಂಕಿ ಉಂಟಾಗಿದೆ. ಆ ತರ ಪರಸ್ಪರ ಜಗಳ ಆಡ್ಕೊಂಡು ಇದ್ದಾರೆ. ಇದರ ವರ್ಣನೆ ಮಾಡ್ತಾರೆ. ಇದೆಲ್ಲ ಮುಂದೆ ಆಗೋದನ್ನ ಈಗಲೇ ಹೇಳ್ತಾ ಇದ್ದಾರೆ ಉದ್ಧವರು. ಅದನ್ನ ಗಮನಿಸ್ಬೇಕು. ಮೈರೇಯಾಖ್ಯ ಮದ್ಯಪಾನ ದೋಷೇಣ. ಸೂರ್ಯ ಈ ಕಡೆ ಮುಳುಗ್ತಾ ಇದ್ದಾನೆ, ಇವ್ರ ಈ ಕಡೆ ವಿಮರ್ದನ, ಪರಸ್ಪರ ಹೊಡೆದಾಡ್ಕೊಳ್ತಾ ಇದಾರೆ, ಅನ್ಯೋನ್ಯ ಸಂಘರ್ಷ ನಡೀತಾ ಇದೆ. ಎಲ್ಲ ಯಾಕಾಯ್ತು ಅಂದ್ರೆ ತತ್ಪಾನ ಜನಿತ ಚಿತ್ತ ವಿಭ್ರಂಶ. ಅದನ್ನು ಕುಡಿದಿದ್ದು ಇವ್ರ ಮನಸ್ಸೆಲ್ಲ ಅಧಪ್ಪತನ ಹೊಂದಿದೆ. ಸರಿ, ಇದಾದ್ಮೇಲೆ ದೇವ್ರು ಏನ್ ಮಾಡ್ತಾರೆ?
ಸುಮ್ನೆ ಇದ್ನ ಅಂದ್ರೆ ಅದಕ್ಕೆ ವರ್ಣಿಸ್ತಾರೆ. ಮುಂಚೆನೆ ದೇವ್ರ ಒಂದ್ ಕೆಲಸ ಮಾಡಿದ್ದ. ಇದೇನ್ ಯಾದವರು ಹೋಗ್ತಾರೆ ಅಂತ ಗೊತ್ತು, ಜಗಳ ಮಾಡ್ಕೊಂಡು. ಅದ್ರ ಮುಂಚೆ ತಾನು ಒಂದ್ ಕೆಲಸ ಮಾಡ್ದ. ಏನ್ ಮಾಡ್ದ? 3ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವಾನ್ ಆತ್ಮ ಮಾಯಾ ಗತಿಂ ತಾಂ ಅವಲೋಕ್ಯ ಸಹ ಸರಸ್ವತೀಂ ಉಪಸ್ಪೃಶ್ಯ ವೃಕ್ಷಮೂಲಮುಪಾವಿಶತ್. ಭಗವಂತ ತನ್ನ ಆತ್ಮಮಾಯೆ, ತನ್ನ ಶಕ್ತಿ ಏನು, ತನ್ನ ಶಕ್ತಿಯ ಸ್ಥಿತಿ ಏನೋ ಗೊತ್ತು. ಅಂದ್ರೆ ಮುಂದೆ ತಾನು ಈ ಯಾದವರ ಜಗಳ ಆಗುವ ಹಾಗೆ ತಾನೇ ಮಾಡ್ತಾನೆ, ಅವನ ಶಕ್ತಿನೇ ಅಂತದ್ದು ಅದೆಲ್ಲ ನೋಡ್ದ, ಅವನಿಗೆ ಗೊತ್ತಾಯ್ತು. ಸೀದಾ ಸರಸ್ವತಿ ನದಿ ತೀರಕ್ ಬಂದ, ಆಚಮನ ಮಾಡ್ದ ಸರಸ್ವತಿ ನದಿ ತೀರದಲ್ಲಿ. ಯಾರು? ಕೃಷ್ಣ. ಆಮೇಲೆ ಒಂದ್ ಮರದ ಬುಡಕ್ ಹೋಗಿ ಕೂತ. ಇಷ್ಟು ಮಾಡ್ದ. ಅಂದ್ರೆ ತಾನು ನಿರ್ಯಾಣ ಹೊಂದ್ಬೇಕು ಅಂತ ಈಗಾಗಲೇ ಸಂಕಲ್ಪ ಮಾಡ್ಕೊಂಡ. ಸರಿ, ನಾನು ಹೊರಡ್ತೇನೆ, ಇಲ್ಲ ಇನ್ ಮುಂದೆ ಯಾದವರೆಲ್ಲ ಹೊಡೆದಾಡ್ಕೊಳ್ತಾರೆ ಒಂದಿಷ್ಟು ವರ್ಷ ಆದ್ಮೇಲೆ. ಅದೇನು ಯಾವಾಗ ಇದನ್ನೆಲ್ಲ ಯೋಚನೆ ಮಾಡಿತ್ತು ಭಗವಂತ ಅಂದ್ರೆ, ಇದೇನು ಸ್ವರ್ಗಾರೋಹಣ ಮಾಡಬೇಕು ಅದಕ್ಕಿಂತ 26 ವರ್ಷಗಳ ಮೊದಲೇ, ಅಂದ್ರೆ ಏನು ಯಾದವರ ಕಲಹಾಗೆಲ್ಲ ಹೋಗ್ತಾರೆ ಅದಕ್ಕಿಂತ ಮೊದಲೇ ಇಷ್ಟು ವರ್ಷಗಳ ಹಿಂದಕ್ಕೆ ಇದೆಲ್ಲ ಮಾಡಿದ್ದ ಒಂದು ವಿಷಯ. ಅದನ್ನೆಲ್ಲ ಹೇಳ್ತಾರೆ ಭಾಗವತ ಈ ಟಿಪ್ಪಣಿಯಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಜ್ಞಾತ್ವಾ ಕತಿಪಯೈ ವರ್ಷೈ ಪೂರ್ವಮೇವ ಜನಾರ್ದನ ಮೌಸಲಂ ಜ್ಞಾನ ಸಂತತ್ಯ ಉದ್ಧವಂ ಬದರೀಂ ನಯತ್. ಇದು ಉದ್ಧವರನ್ನ ಕರೆದು ಕೃಷ್ಣನೇ ಉಪದೇಶ ಕೊಡ್ತಾರಂತೆ. ಒಂದಿಷ್ಟು ಉಪದೇಶ ಕೊಟ್ಟು, ಹೇಗೆ ಅರ್ಜುನನಿಗೆ ಉಪದೇಶ ಕೊಟ್ಟಿದ್ನಲ್ಲ ಹಾಗೆ ಉದ್ಧವರಿಗೂ ಉಪದೇಶ ಕೊಟ್ಟು, ಬದರಿ ಕ್ಷೇತ್ರಕ್ಕೆ ನೀನು ಹೋಗು, ಅಲ್ಲಿ ನನ್ನ ತತ್ವ ಪ್ರಚಾರ ಮಾಡು, ನಾನೇನೇನ್ ಹೇಳ್ಕೊಟ್ಟೆ ನಿನಗೆ ಅದನ್ನೆಲ್ಲ ಬದರಿ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡು ಅಂತ ಆ ಕಡೆ ಕಳಿಸ್ಬಿಟ್ಟ ಕೃಷ್ಣ. ಇದು ಯಾವಾಗ ಮಾಡಿತ್ತು? ನಾತ್ವಾ ಕತಿಪಯ ವರ್ಷ ಪೂರ್ವ, ಇನ್ನೇನು 26 ವರ್ಷ ಆದ್ಮೇಲೆ ಯಾದವರ ಸಂಹಾರ ಆಗತ್ತೆ. ಅದಕ್ಕಿಂತ ಮೊದಲೇ ಅವರೆಲ್ಲ ಹೋಗ್ಬೇಕು, ಮುಂದಕ್ಕೆ ಹೋಗ್ತಾರೆ ಅಂತ ನಿಶ್ಚಯ ಮಾಡಿಕೊಂಡು ಮೌಸಲಂ, ಅದು ಕೂಡ ಹೇಗೆ ಈ ವನಕೆ ಏನಿದೆ ಆ ವನಕೆಯ ನಿಮಿತ್ತ ಅವರ ವಧ ಆಗತ್ತೆ. ಮುಸಲ ಅಂದ್ರೆ ವನಕೆ ಅಂತ ಅರ್ಥ. ಮೌಸಲಂ ಪೂರ್ವಮೇವ, ಈ ಮುಸಲಕ್ಕೆ ಸಂಬಂಧಪಟ್ಟಂತಹ ಒಂದು ಬಾಧೆ ಇವ್ರಿಗಾಗತ್ತೆ ಅಂತ ಹೇಳಿ ಎಲ್ಲ ಜ್ಞಾನ ಸಂತತಿಯನ್ನ ಉದ್ಧವರಿಗೆ ಉಪದೇಶ ಕೊಟ್ಟು ಬದರಿ ಕ್ಷೇತ್ರಕ್ಕೆ ಕಳಿಸಿದ ಅಂತ ಬಂತು. ಹಾಗಾದ್ರೆ ಭಗವಂತನ ಯೋಗ್ಯತೆ ಎಂಥದ್ದು ಅಂದ್ರೆ ಮುಂಚೆನೆ ಅವನಿಗೆ ಗೊತ್ತಿತ್ತು, ಅವನ ಇಚ್ಛೆನೆ ಹಾಗೆ. ಇಂತಿಂತ ಕಾಲದಲ್ಲಿ ಇಷ್ಟು ಇಂಥವ್ದು ಇರ್ಬೇಕು, ಆಮೇಲೆ ಇರಬಾರ್ದು ಅಂತ ಇರುತ್ತೆ ಅಷ್ಟೇ, ಅದ್ ನಡಿಲೇಬೇಕು. ಅದನ್ನ ತಿಳಿಸ್ತಾರೆ. ತನ್ನ ಶಕ್ತಿ ಏನು ಅಂದ್ರೆ ಯದುಕುಲ ಸಂಹರಣ, ಇವನೇ ಮಾಡಿದ್ದು ಯದುಕುಲ ಸಂಹಾರ. ಯಾಕೆಂದ್ರೆ ಇವನೇ ಭಗವಂತ, ತಾನೇ ಅದಕ್ಕೆ ಅಂತ್ಯವನ್ನ ಹಾಡ್ದ. ಸ್ವರ್ಗಾರೋಹಣ ಮಾಡೋದಕ್ಕಿಂತ ಮುಂಚೆನೆ ಅಂದ್ರೆ 26 ವರ್ಷಕ್ಕಿಂತ ಮೊದಲೇ ಪ್ರಭಾಸ ಕ್ಷೇತ್ರಕ್ಕೆ ಇವನು ಹೋದ. ಸರಸ್ವತಿ ನದಿಯಲ್ಲಿ ಮುಳುಗದ, ಸ್ನಾನ ಮಾಡಿ ಆಚಮನ ಮಾಡಿ ಆಮೇಲೆ ಒಂದು ಮರದ ಹತ್ರ ಕೂತ ಅಂತ. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಮುಂದೆ? ಆಗ ಅದು ಮುಂದುವರಿಸ್ತಾ ಹೋಗ್ತಾರೆ. 4ನೇ ಶ್ಲೋಕ. ಅಹಂ ಚೋಕ್ತೋ ಭಗವತಾ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣಾ. ಸ್ವಕುಲಂ ಸಂಜಿಹೀರ್ಷುಣ, ತನ್ನ ಕುಲನೇ ನಾಶ ಆಗ್ಲಿ ಅಂತ ತಾನೇ ಬಯಸ್ದ ಕೃಷ್ಣ. ವಸ್ತುತಃ ತನ್ನ ಕುಲ ನಾಶ ಆಗ್ಲಿ ತಾನು ಬಯಸಿದ್ ಸರಿ, ಆದ್ರೆ ಕೃಷ್ಣ ಎಂಥವನು ಅಂದ್ರೆ ತನ್ನ ಹತ್ರ ನನ್ ರಕ್ಷಣೆ ನೀಡು ಅಂತ ಯಾರು ಬೇಡ್ಕೊಂಡ್ ಬರ್ತಾರಲ್ಲ ಅವ್ರ ಕಷ್ಟ ಪರಿಹಾರ ಮಾಡೋನು. ಪ್ರಪನ್ನಾರ್ತಿಹರ, ಯಾರು ಪ್ರಪನ್ನರೋ ಕಷ್ಟ ಅಂತ ಅವನ ಹತ್ರ ಶರಣಾಗತಿಯನ್ನು ಹೊಂದುತ್ತಾರೋ ಅವರ ಆರ್ತಿಹರ, ದುಃಖವನ್ನ ಪರಿಹಾರ ಮಾಡೋ ಕೃಷ್ಣ ತನ್ನ ಕುಲ ನಾಶ ಆಗ್ಲಿ ಅಂತ ತಾನೇ ಬಯಸ್ತ. ಆಮೇಲೆ ಹೇಳ್ದ ಉದ್ಧವರಿಗೆ, ನೀವು ಬದ್ರಿಕಾಶ್ರಮಕ್ಕೆ ಹೋಗಿ ಅಂತ ಹೇಳ್ದ. ಇದನ್ನ ಉದ್ಧವರ ಸ್ಮರಣೆ ಮಾಡ್ಕೊಳ್ತಾರೆ. ನನಗೆ ಕೃಷ್ಣ ಹಾಗಂದ, ಆದ್ರಿಂದ ಇದು ನಾನು ಮೊದಲನೇ ಸಲಿ ಬದ್ರಿಗೆ ನಾನು ಹೋಗಿತ್ತು, ಇದು ಬಹಳ ಪ್ರಸಿದ್ಧ ಅಂತ ತಾವು ಬದರಿ ಯಾತ್ರೆ ಮಾಡಿದ್ರ ಬಗ್ಗೆ ಇಲ್ಲಿ ತಿಳಿಸ್ತಾರೆ ಯಾರು? ಉದ್ಧವರು.
ಹಾಗಾದ್ರೆ ಸ್ವರ್ಗಾರೋಹಣಕ್ಕೆ ಮೊದಲೇ ದೇವರ ಆಜ್ಞೆ ಮಾಡಿದ್ದ, ಹಾಗಾಗಿ ಉದ್ಧವರು ಬದರಿಗೆ ಬಂದಿದ್ದಾರೆ. ಈ ವಿಷಯವನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಉಪದೇಶ ಯಾವಾಗ ನಡೀತು ಅಂದ್ರೆ, ಮೊದಲೇ ಯಾವಾಗ ಅವನು ಸರಸ್ವತಿ ನದಿ ಹತ್ರ ಪ್ರಭಾಸ ಕ್ಷೇತ್ರದಲ್ಲಿ ಇದ್ನೋ, ಒಂದ್ ಮರದ ಹತ್ರ, ಆಗ್ಲೇ ಉದ್ಧವರಿಗೆ ಕೃಷ್ಣ ಪರಮಾತ್ಮ ಉಪದೇಶ ಕೊಟ್ಟಿದ್ದ. ಇಷ್ಟನ್ನ ಹೇಳ್ತಾರೆ. ಹಾಗಾದ್ರೆ ಬದರಿ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಕೃಷ್ಣನೇ ಹೇಳಿದಾನೆ. ಉತ್ತಮ ಕ್ಷೇತ್ರ ಬದರಿ, ಕೃಷ್ಣನೇ ಸಂದೇಶ ಕೊಟ್ಟ, ನೀವು ಅಲ್ಲಿ ಹೋಗ್ಬೇಕು, ಅಲ್ಲಿ ಪ್ರಚಾರ ಮಾಡ್ಬೇಕು ಅಂತ ಉತ್ತಮ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತ. ಇಷ್ಟು ಇಲ್ಲಿವರೆಗೆ ಬಂದ ವಿಷಯ. ಇನ್ನು ಇದರ PDF ಮೆಸೇಜ್ ನೋಡ್ದೆ ಈಗ ಇಬ್ರದು, ಅದನ್ನ ಹಾಕ್ತಾರೆ ಗ್ರೂಪ್ ನಲ್ಲಿ. ನಾಳೆ ಅಷ್ಟೊತ್ತಿಗೆ ನಿಮಗೆ ಸಿಗ್ಬೋದು, ಬಹುಶಃ ಹಾಕಿರ್ಲಿಕ್ಕಿಲ್ಲ, ನಾಳೆ ಅಷ್ಟೊತ್ತಿಗೆ ಸಿಗತ್ತೆ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳು. ನಮಸ್ಕಾರ. ಹರಿ ಶ್ರೀನಿವಾಸ ನಮಸ್ಕಾರಗಳು.